ಮದ್ಯಪ್ರಿಯರಿಗೆ ಈಗ ಬಿಗ್ ಶಾಕ್ ಒಂದು ಎದುರಾಗಿದೆ. 40% ಏರಿಕೆ. ಮದ್ಯಪ್ರಿಯರಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ದು, ಡಬಲ್ ಶಾಕ್ ಸರ್ಕಾರದಿಂದ. ಒಂದು ಬಿಯರ್ ದರ ಇಷ್ಟು ದಿನ ಇದ್ದಿದ್ದ ಒಂದು ರೇಟ್ಗಿಂತ 40% ರೇಟ್ ಹೆಚ್ಚಳ. ಕಳೆದ 5 ದಿನಗಳಿಂದ ಬಿಯರ್ ನೋ ಸ್ಟಾಕ್, ಕೃತಕ ಅಭಾವ ಸೃಷ್ಟಿಸಿದ್ಯಾ ರಾಜ್ಯ ಸರ್ಕಾರ? ಹಾಗಾದ್ರೆ ಬಿಯರ್ ಸಿಗದೆ ಮದ್ಯಪ್ರಿಯರು ಪರದಾಡ್ತಾ ಇದ್ದಾರಂತೆ. ಯಾವುದೇ ಬಾರ್ಗೆ ಹೋಗಿ, ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಬಿಯರ್ ಸಿಗ್ತಾ ಇಲ್ಲ. ವೈನ್ ಸ್ಟೋರ್ಗಳಲ್ಲಿ ಬಿಯರ್ಗಳು ನೋ ಸ್ಟಾಕ್ ಅಂತಿದೆ. 40% ಏರಿಕೆಗೆ ಪ್ಲಾನ್ ಮಾಡಿರುವಂಥ ಹಿನ್ನೆಲೆಯಲ್ಲಿ 40% ಏರಿಕೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದೆಲ್ಲೂ ಕೂಡ ಸಿಗ್ತಾ ಇಲ್ಲ. ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಸರ್ಕಾರ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕರ್ನಾಟಕದಲ್ಲಿ ಅಬ್ಕಾರಿ ಇಲಾಖೆ ಬಿಯರ್ ಪರಿಷ್ಕರಣೆ ಮಾಡಿ 20/1/2025 ದಿನಾಂಕದಿಂದ ಹೊಸ ದರಕ್ಕೆ ನೋಟಿಫಿಕೇಶನ್ ಹೊರಡಿಸಿದೆ. ಆ ನೋಟಿಫಿಕೇಶನ್ ಆಗಿ ಇವತ್ತು ಕಾಲಿ 4-5 ದಿವಸ ಆಗ್ತಾ ಇದೆ. ಮತ್ತೆ ನಾಳೆ ಸೆಕೆಂಡ್ ಸ್ಯಾಟರ್ಡೆ, ಮತ್ತೆ ಸಂಡೇ ಹೇಳಿ ಮುಂದಿನ ವಾರಕ್ಕೆ 1 ವಾರ ಆಗುತ್ತೆ. ಆದರೆ ಡಿಪೋಗಳಲ್ಲಿ ಮಾಲ್ ಕೊಡ್ತಾ ಇಲ್ಲ. ರಿಟೇಲ್ಗಳಲ್ಲಿ ಗ್ರಾಹಕರ ಬೇಸಿಗೆ ಇರೋದ್ರಿಂದ ಗ್ರಾಹಕರ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಗ್ರಾಹಕರ ಡಿಮ್ಯಾಂಡ್ ಜಾಸ್ತಿಯಾಗಿ ಬೀರುಗಳೆಲ್ಲ ಖಾಲಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟ ಅಬ್ಕಾರಿ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಫಸ್ಟು ಇದು ಸಮಸ್ಯೆ ಸಾಲ್ವ್ ಮಾಡಿಕೊಡ್ಬೇಕು. ಬಿಯರ್ ಸಿಗ್ತಾ ಇಲ್ಲ. ಮನಸ್ಸಿಗೆ ಬಂದು ಈಗಾಗಲೇ 120-25% ಸುಮಾರು 40% ಬಿಯರ್ ರೇಟ್ ದರ ಜಾಸ್ತಿ ಆಗ್ತಾ ಇದೆ. ಏನಕ್ಕೆ ಸರ್ಕಾರ ಇದು ಇಂಟ್ರೆಸ್ಟ್ ತೊಗೊಂಡಿದ್ದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಮೊದಲು ಬಿಯರ್ ಸಿಗೋದಕ್ಕೆ ಅಬ್ಕಾರಿ ಇಲಾಖೆಯವರು ಇದಕ್ಕೆ ಗಮನ ಹರಿಸಿ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ಬೇಕು. ನಮಗೆ ನಷ್ಟ ಆಗ್ತದೆ ಚಿಲ್ಲರೆ ಮದ್ಯದ ಅಂಗಡಿಗಳಿಗೆ ಅಂತ ಈ ಸಂದರ್ಭ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗ ಕೃತಕ ಸ್ಟಾಕನ್ನು ಅಂದರೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡೋದಕ್ಕೆ ಮುಂದಾಗಿದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಇಲ್ಲಿ. ಹೌದಾ, ಹಾಗೆ ಆಗ್ತಿದ್ಯಾ? ಯಾಕೆ ಎಲ್ಲ ಕಡೆ ನೋ ಸ್ಟಾಕ್ ಅಂತ ಇದೆಯಲ್ಲ? 40% ಎಕ್ಸ್ಟ್ರಾ ಆಗೋವರೆಗೂ ಅದನ್ನು ಹಾಗೆ ಸ್ಟಾಕ್ ಇಟ್ಕೊಂಡು, ಬಟ್ ಅದು ಡೇಟ್ ಎಕ್ಸ್ಪೈರಿ ಆಗೋಗುತ್ತಲ್ವಾ? ಎಸ್ ನಾಗೇಂದ್ರ ಬಾಬು, ಯಾಕಂದರೆ ಜನವರಿ 21 ನಂತರ ಹೊಸ ದರ ಒಂದು ಕಡೆ ಸರ್ಕಾರ ಆದೇಶ ಮಾಡಿತ್ತು. ಅಂದರೆ ಹಳೆ ದರ ಏನಾದರೂ ವ್ಯಾಲಿಡೇಟ್ ಇರಲ್ಲ, ಹೊಸ ದರ ಮೆನ್ಷನ್ ಮಾಡಬೇಕಾಗಿತ್ತು ಬಿಯರ್ ಬಾಟಲ್ ಮೇಲೆ. ಮತ್ತೊಂದು ಕಡೆ ಶುಗರ್ ಎಷ್ಟಿದೆ, ಲಿಕ್ವಿಡ್ ಎಷ್ಟಿದೆ ಎಲ್ಲವೂ ಮೆನ್ಷನ್ ಮಾಡಬೇಕಾಗತ್ತೆ. ಹೀಗಾಗಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಒಂದು ಕಡೆ ಬೇಜವಾಬ್ದಾರಿಯಿಂದ ಈ ಒಂದು ಪರಿಸ್ಥಿತಿಗೆ ಬಂದಂತ ಹೇಳ್ಬೋದು. ಯಾಕಂದರೆ ಸರ್ಕಾರ ಈ ದಿವಸ ಹೇಳಿತ್ತು ಜನವರಿ 21 ನಂತರ ಬಿಯರ್ ದರ ಬೇರೆ ಬೇರೆ ಬ್ರ್ಯಾಂಡ್ಗಳ ದರ ಜಾಸ್ತಿ ಆಗುತ್ತೆ ಅಂತ. ಬಟ್ ಇದು ಯಾವುದೂ ಪ್ರಿಂಟ್ ಆಗಿಲ್ಲ. ಈ ಒಂದು ವಿಷಯಕ್ಕೆ ಇದೀಗ ಬಿಯರ್ಗಳು ಕೊರತೆ ಉಂಟಾಗಿದೆ. ಸುಮಾರು 1 ವಾರ ಆಯಿತು ಎಲ್ಲ ಶಾಪ್ಗಳೆಲ್ಲ ಮದ್ಯದ ಅಂಗಡಿಗಳಲ್ಲಿ ಬಿಯರ್ ಸಿಗ್ತಿಲ್ಲ. ಅದಲ್ಲದೆ ಈಗ ಚೀಪ್ ಲಿಕ್ಕರ್ ಅಂದರೆ 150 ಒಳಗಡೆ ಇರುವಂಥ ಬಿಯರ್ ಬಾಟ್ಲಿಗಳು 40% ಜಾಸ್ತಿ ಮಾಡಿದ್ದಾರೆ. ಅಂದರೆ 100 ರೂಪಾಯಿ ಇದ್ದರೆ 145 ರೂಪಾಯಿ ಆಗುತ್ತೆ, 150 ರೂಪಾಯಿ ಇದ್ದರೆ 190 ರೂಪಾಯಿ ಆಗುತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಮದ್ಯಪ್ರಿಯರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ. ಯಾಕಂದರೆ ಈ ವರ್ಷ 10 ತಿಂಗಳಲ್ಲಿ ಒಟ್ಟು 28,000 ಕೋಟಿ ಮಾತ್ರ ಆದಾಯ ಆಗಿದೆ. ಒಟ್ಟು ಸರ್ಕಾರ ಆದಾಯ ಇಟ್ಕೊಂಡಿದ್ದು ಸುಮಾರು 40,000 ಕೋಟಿ. ಹೀಗಾಗಿ ಎಲ್ಲ ಒಂದು ಕಡೆ ಸರ್ಕಾರ 10,000 ಕೋಟಿ ಇನ್ನೂ ಆದಾಯ ಆಗಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಒದ್ದಾಡ್ತಿದೆ. ಇದರ ನಡುವೆ ಇದೀಗ ಬಿಯರ್ ದರ ಜಾಸ್ತಿ ಆಗಿದೆ. ಹೀಗಾಗಿ ಸರ್ಕಾರ ಮತ್ತೊಂದು ಕಡೆ ಮದ್ಯಪ್ರಿಯರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರು. ಯಾಕಂದರೆ ಸರ್ಕಾರ ನಮ್ಮಿಂದ ಕಸ್ಕೊಂಡು ನಮ್ಮ ಮಹಿಳೆಯರಿಗೆ ಕೊಡ್ತಾರೆ. ಯಾಕಂದರೆ ಸುಮಾರು ಒಂದು ಮನೆಯಲ್ಲಿ 4-5 ಜನ ಕುಡಿಯೋರು ಇರ್ತಾರೆ. ಹೀಗಾಗಿ ಸರ್ಕಾರ ಈ ಒಂದು ದರ ಏರಿಕೆ ಮಾಡೋದು ಸರಿಯಲ್ಲ ಎಂಬುದು ಮದ್ಯಪ್ರಿಯರ ಆಕ್ರೋಶವಾಗಿದೆ. ಮತ್ತೊಂದು ಕಡೆ ಈ ಬಾರ್ ಮಾಲೀಕರು, ರೆಸ್ಟೋರೆಂಟ್ ಮಾಲೀಕರು, ಮದ್ಯಪ್ರಿಯರಿಗೆ ಈಗ ಬಿಗ್ ಶಾಕ್ ಒಂದು ಎದುರಾಗಿದೆ. 40% ಏರಿಕೆ. ಮದ್ಯಪ್ರಿಯರಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ದು, ಡಬಲ್ ಶಾಕ್ ಸರ್ಕಾರದಿಂದ. ಒಂದು ಬಿಯರ್ ದರ ಇಷ್ಟು ದಿನ ಇದ್ದಿದ್ದ ಒಂದು ರೇಟ್ಗಿಂತ 40% ರೇಟ್ ಹೆಚ್ಚಳ. ಕಳೆದ 5 ದಿನಗಳಿಂದ ಬಿಯರ್ ನೋ ಸ್ಟಾಕ್, ಕೃತಕ ಅಭಾವ ಸೃಷ್ಟಿಸಿದ್ಯಾ ರಾಜ್ಯ ಸರ್ಕಾರ? ಹಾಗಾದ್ರೆ ಬಿಯರ್ ಸಿಗದೆ ಮದ್ಯಪ್ರಿಯರು ಪರದಾಡ್ತಾ ಇದ್ದಾರಂತೆ. ಯಾವುದೇ ಬಾರ್ಗೆ ಹೋಗಿ, ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಬಿಯರ್ ಸಿಗ್ತಾ ಇಲ್ಲ. ವೈನ್ ಸ್ಟೋರ್ಗಳಲ್ಲಿ ಬಿಯರ್ಗಳು ನೋ ಸ್ಟಾಕ್ ಅಂತಿದೆ. 40% ಏರಿಕೆಗೆ ಪ್ಲಾನ್ ಮಾಡಿರುವಂಥ ಹಿನ್ನೆಲೆಯಲ್ಲಿ 40% ಏರಿಕೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದೆಲ್ಲೂ ಕೂಡ ಸಿಗ್ತಾ ಇಲ್ಲ.
ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಸರ್ಕಾರ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕರ್ನಾಟಕದಲ್ಲಿ ಅಬ್ಕಾರಿ ಇಲಾಖೆ ಬಿಯರ್ ಪರಿಷ್ಕರಣೆ ಮಾಡಿ 20/1/2025 ದಿನಾಂಕದಿಂದ ಹೊಸ ದರಕ್ಕೆ ನೋಟಿಫಿಕೇಶನ್ ಹೊರಡಿಸಿದೆ. ಆ ನೋಟಿಫಿಕೇಶನ್ ಆಗಿ ಇವತ್ತು ಕಾಲಿ 4-5 ದಿವಸ ಆಗ್ತಾ ಇದೆ. ಮತ್ತೆ ನಾಳೆ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಸಂಡೇ ಹೇಳಿ ಮುಂದಿನ ವಾರಕ್ಕೆ 1 ವಾರ ಆಗುತ್ತೆ. ಆದರೆ ಡಿಪೋಗಳಲ್ಲಿ ಮಾಲ್ ಕೊಡ್ತಾ ಇಲ್ಲ. ರಿಟೇಲ್ಗಳಲ್ಲಿ ಗ್ರಾಹಕರ ಬೇಸಿಗೆ ಇರೋದ್ರಿಂದ ಗ್ರಾಹಕರ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಗ್ರಾಹಕರ ಡಿಮ್ಯಾಂಡ್ ಜಾಸ್ತಿಯಾಗಿ ಬೀರುಗಳೆಲ್ಲ ಖಾಲಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟ ಅಬ್ಕಾರಿ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಫಸ್ಟು ಇದು ಸಮಸ್ಯೆ ಸಾಲ್ವ್ ಮಾಡಿಕೊಡ್ಬೇಕು. ಬಿಯರ್ ಸಿಗ್ತಾ ಇಲ್ಲ. ಮನಸ್ಸಿಗೆ ಬಂದು ಹಿಂಗಾಗಲೇ 120-25% ಸುಮಾರು 40% ಬಿಯರ್ ರೈಟ್ ದರ ಜಾಸ್ತಿ ಆಗ್ತಾ ಇದೆ. ಏನಕ್ಕೆ ಸರ್ಕಾರ ಇದು ಇಂಟ್ರೆಸ್ಟ್ ತೊಗೊಂಡಿದ್ದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಮೊದಲು ಬಿಯರ್ ಸಿಗೋದಕ್ಕೆ ಅಬ್ಕಾರಿ ಇಲಾಖೆಯವರು ಇದಕ್ಕೆ ಗಮನ ಹರಿಸಿ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ಬೇಕು. ನಮಗೆ ನಷ್ಟ ಆಗ್ತದೆ ಚಿಲ್ಲರೆ ಮದ್ಯದ ಅಂಗಡಿಗಳಿಗೆ ಅಂತ ಈ ಸಂದರ್ಭ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗ ಕೃತಕ ಸ್ಟಾಕನ್ನು ಅಂದರೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡೋದಕ್ಕೆ ಮುಂದಾಗಿದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಇಲ್ಲಿ. ಹೌದಾ, ಹಾಗೆ ಆಗ್ತಿದ್ಯಾ? ಯಾಕೆ ಎಲ್ಲ ಕಡೆ ನೋ ಸ್ಟಾಕ್ ಅಂತ ಇದೆಯಲ್ಲ, 40% ಎಕ್ಸ್ಟ್ರಾ ಆಗೋವರೆಗೂ ಅದನ್ನು ಹಾಗೆ ಸ್ಟಾಕ್ ಇಟ್ಕೊಂಡು, ಬಟ್ ಅದು ಡೇಟ್ ಎಕ್ಸ್ಪೈರಿ ಆಗೋಗುತ್ತಲ್ವಾ? ಎಸ್ ನಾಗೇಂದ್ರ ಬಾಬು, ಯಾಕಂದ್ರೆ ಜನವರಿ 21 ನಂತರ ಹೊಸ ದರ ಒಂದು ಕಡೆ ಸರ್ಕಾರ ಆದೇಶ ಮಾಡಿತ್ತು. ಅಂದರೆ ಹಳೆ ದರ ಏನಾದರೂ ವ್ಯಾಲಿಡೇಟ್ ಇರಲ್ಲ, ಹೊಸ ದರ ಮೆನ್ಷನ್ ಮಾಡಬೇಕಾಗಿತ್ತು ಬಿಯರ್ ಬಾಟಲ್ ಮೇಲೆ. ಮತ್ತೊಂದು ಕಡೆ ಶುಗರ್ ಎಷ್ಟಿದೆ, ಲಿಕ್ವಿಡ್ ಎಷ್ಟಿದೆ ಎಲ್ಲವೂ ಮೆನ್ಷನ್ ಮಾಡಬೇಕಾಗುತ್ತೆ. ಹೀಗಾಗಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಒಂದು ಕಡೆ ಬೇಜವಾಬ್ದಾರಿಯಿಂದ ಈ ಒಂದು ಪರಿಸ್ಥಿತಿಗೆ ಬಂದಂತ ಹೇಳ್ಬೋದು. ಯಾಕಂದರೆ ಸರ್ಕಾರ ಈ ದಿವಸ ಹೇಳಿತ್ತು ಜನವರಿ 21 ನಂತರ ಬಿಯರ್ ದರ ಬೇರೆ ಬೇರೆ ಬ್ರ್ಯಾಂಡ್ಗಳ ದರ ಜಾಸ್ತಿ ಆಗುತ್ತೆ ಅಂತ. ಬಟ್ ಇದು ಯಾವುದೂ ಪ್ರಿಂಟ್ ಆಗಿಲ್ಲ. ಈ ಒಂದು ವಿಷಯಕ್ಕೆ ಇದೀಗ ಬಿಯರ್ಗಳು ಕೊರತೆ ಉಂಟಾಗಿದೆ. ಸುಮಾರು 1 ವಾರ ಆಯಿತು, ಎಲ್ಲ ಶಾಪ್ಗಳೆಲ್ಲ ಮದ್ಯದ ಅಂಗಡಿಗಳಲ್ಲಿ ಬಿಯರ್ ಸಿಗ್ತಿಲ್ಲ. ಅದಲ್ಲದೆ ಈಗ ಚೀಪ್ ಲಿಕ್ಕರ್ ಅಂದರೆ 150 ಒಳಗಡೆ ಇರುವಂಥ ಬಿಯರ್ ಬಾಟ್ಲಿಗಳು 40% ಜಾಸ್ತಿ ಮಾಡಿದ್ದಾರೆ. ಅಂದರೆ 100 ರೂಪಾಯಿ ಇದ್ದರೆ 145 ರೂಪಾಯಿ ಆಗುತ್ತೆ, 150 ರೂಪಾಯಿ ಇದ್ದರೆ 190 ರೂಪಾಯಿ ಆಗುತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಮದ್ಯಪ್ರಿಯರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ. ಯಾಕಂದರೆ ಈ ವರ್ಷ 10 ತಿಂಗಳಲ್ಲಿ ಒಟ್ಟು 28,000 ಕೋಟಿ ಮಾತ್ರ ಆದಾಯ ಆಗಿದೆ. ಒಟ್ಟು ಸರ್ಕಾರ ಆದಾಯ ಇಟ್ಕೊಂಡಿದ್ದು ಸುಮಾರು 40,000 ಕೋಟಿ. ಹೀಗಾಗಿ ಎಲ್ಲ ಒಂದು ಕಡೆ ಸರ್ಕಾರ 10,000 ಕೋಟಿ ಇನ್ನೂ ಆದಾಯ ಆಗಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಒದ್ದಾಡ್ತಿದೆ. ಇದರ ನಡುವೆ ಇದೀಗ ಬಿಯರ್ ದರ ಜಾಸ್ತಿ ಆಗಿದೆ. ಹೀಗಾಗಿ ಸರ್ಕಾರ ಮತ್ತೊಂದು ಕಡೆ ಮದ್ಯಪ್ರಿಯರು ಒಂದು ಕಡೆ ಆಕ್ರೋಶವರಾಗ್ತಿದ್ರು. ಯಾಕಂದರೆ ಸರ್ಕಾರ ನಮ್ಮಿಂದ ಕಸ್ಕೊಂಡು ನಮ್ಮ ಮಹಿಳೆಯರಿಗೆ ಕೊಡ್ತಾರೆ. ಯಾಕಂದರೆ ಸುಮಾರು ಒಂದು ಮನೆಯಲ್ಲಿ 4-5 ಜನ ಕುಡಿಯೋರು ಇರ್ತಾರೆ. ಹೀಗಾಗಿ ಸರ್ಕಾರ ಈ ಒಂದು ದರ ಏರಿಕೆ ಮಾಡೋದು ಸರಿಯಲ್ಲ ಎಂಬುದು ಮದ್ಯಪ್ರಿಯರ ಆಕ್ರೋಶವಾಗಿದೆ. ಮತ್ತೊಂದು ಕಡೆ ಈ ಬಾರ್ ಮಾಲೀಕರು, ರೆಸ್ಟೋರೆಂಟ್ ಮಾಲೀಕರು, ಮದ್ಯಪ್ರಿಯರಿಗೆ ಈಗ ಬಿಗ್ ಶಾಕ್ ಒಂದು ಎದುರಾಗಿದೆ. 40% ಏರಿಕೆ ಮದ್ಯಪ್ರಿಯರಿಗೆ ಈಗ ಮತ್ತೊಂದು ಬಿಗ್ ಶಾಕನ್ನು ಕೊಡೋದಕ್ಕೆ ಮುಂದಾಗಿದ್ದು, ಡಬಲ್ ಶಾಕ್ ಸರ್ಕಾರದಿಂದ. ಒಂದು ಬಿಯರ್ ದರ ಇಷ್ಟು ದಿನ ಇದ್ದಿದ್ದ ಒಂದು ರೇಟ್ಗಿಂತ 40% ರೇಟ್ ಹೆಚ್ಚಳ. ಕಳೆದ 5 ದಿನಗಳಿಂದ ಬಿಯರ್